ಆಗ್ತಾನೆ ಹೇಳಿದಾಗೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಲೆಕ್ಕಾಚಾರಗಳು ನಡೀತಾ ಇದೆ. ಅದರಲ್ಲೂ ಪುನರ್ರಚನೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಒತ್ತಾಯ ಅಥವಾ ಒತ್ತಡ ಹಾಕ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕನಿಷ್ಠ 4 ರಿಂದ 5 ಮಂದಿಯ ಬದಲಾವಣೆ ಆಗಬೇಕು ಅಥವಾ ಹೊಸದಾಗಿ ಅವರನ್ನು ಸೇರಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರು ಇಲ್ಲ, ಹೇಗಿದ್ರು 30 ತಿಂಗಳಾಗ್ಲಿ, ಅದಾದ ನಂತರದಲ್ಲಿ ನೋಡೋಣ, ಈಗ ಬೇಡ ಅನ್ನುವಂಥ ರೀತಿಯಂತ ಅಭಿಪ್ರಾಯ ಹೊಂದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆನೇ ನಾಡ್ದು ಬುಧವಾರ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದು ಅಲ್ಲಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಪ್ರಸ್ತಾಪಕ್ಕೆ ಬರ್ಬೋದಾ, ಇದು ಒಂದು. ಎರಡನೇದು, ಇವತ್ತಿಷ್ಟಲ್ಲ ಇವರಿಬ್ಬರ ನಡುವೆ ಡಿಸ್ಕಷನ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಗೃಹ ಸಚಿವರು ಅವರು ಕೂಡ ಈ ಡಿಸ್ಕಷನ್ನ ಮಧ್ಯೆನೇ CM ರನ್ನ ಭೇಟಿ ಮಾಡೋಕೆ ಹೋಗಿದ್ದರು. ಹೀಗಾಗಿ ಬಹುಶಃ ಈ ಹನಿ ಟ್ರ್ಯಾಪ್ ವಿಚಾರ ಇದೆಲ್ಲವೂ ಕೂಡ ಏನಾದರೂ ಇವತ್ತು ಪ್ರಸ್ತಾಪಕ್ಕೆ ಬಂದಿದೆಯಾ, ಹೈಕಮಾಂಡ್ ಬಳಿ ಸಿದ್ದರಾಮಯ್ಯನವರು ಹೋಗುವಂಥ ಸಂದರ್ಭದಲ್ಲಿ ಈ ವಿಚಾರಗಳು ಏನಾದ್ರು ಪ್ರಸ್ತಾಪಕ್ಕೆ ಬಂದರೆ ಮುಖ್ಯಮಂತ್ರಿಗಳ ಉತ್ತರ ಅಥವಾ ವಿವರಣೆ ಏನಿರ್ಬೋದು, ಇದೆಲ್ಲ ಬಹಳ ಕುತೂಹಲ ಹುಟ್ಟಿಸ್ತಾ ಇದೆ. ಸೊ ಏಪ್ರಿಲ್ 2ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನು ಹೂಡುತ್ತಿದ್ದಾರೆ.